ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಲಾಕಪ್ನಲ್ಲಿ ಮೊದಲ ರಾತ್ರಿಯನ್ನ ಕಳೆದಿದೆ ಇಡೀ ಟೀಮ್. ಆಶ್ಚರ್ಯ ಏನಿಲ್ಲ. ದರ್ಶನ್ ಜೊತೆ ಉಳಿದ ಆರೋಪಿಗಳು ಲಾಕಪ್ನಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ರಾತ್ರಿ ಚೆನ್ನಾಗಿ ದೊನ್ನೆ ಬಿರಿಯಾನಿ ತಿನ್ಕೊಂಡು ಲಾಕಪ್ನಲ್ಲಿ ಆಗಾಗ ಎಚ್ಚರಗೊಳ್ತಾ ಇದ್ರಂತೆ. ಮನೆಯಲ್ಲಿದ್ದಂತಹ ಮೆತ್ತು ಹಾಸಿಗೆ ಇರಲಿಲ್ವಲ್ಲ, ಹಾಗಾಗಿ ಎಚ್ಚರಗೊಂಡು ಎದ್ದು ಕುಳಿತಿದ್ರಂತೆ ಸ್ವಲ್ಪ ಹೊತ್ತು. ದರ್ಶನ್ ಬಂಧನದ ಬಳಿಕ ಚಿಂತಾಕ್ರಾಂತನಾಗಿರುವ ಆರೋಪಿ ದರ್ಶನ್. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಮುಂಭಾಗ ಕೆಎಸ್ಆರ್ಪಿ ತುಕಡಿಯನ್ನ ನಿಯೋಜನೆ ಕೂಡ ಮಾಡಲಾಗಿದೆ. ಕಾರಣ ಒಂದಂತೂ ನಿಜ, ಅವರು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ರೋ ದರ್ಶನ್ ಗೊತ್ತಿಲ್ಲ. ಅಪಾರ ಅಭಿಮಾನಿ ಬಳಗವನ್ನ ರಾಜ್ಯದಲ್ಲಿ ಹೊಂದಿದ್ದಾರೆ. ಯಾವ ನಟನಿಗೂ ಇಲ್ಲದೆ ಇರುವಂತಹ ಫ್ಯಾನ್ ಫಾಲೋವರ್ಸ್ ಅವರಿಗಿದೆ. ಬಟ್ ಅವ್ರ ಫ್ಯಾನ್ಸು ಕೂಡ ಇವರು ಇಂತಹ ವಿಚಾರದಲ್ಲಿ ಸಿಗಾಕೊಳ್ತಾರೆ, ನಾವು ಬಂದು ಹಿಂಗೆ ನೋಡಬೇಕಾಗತ್ತೆ ಇಂಥ ಪರಿಸ್ಥಿತಿಯಲ್ಲಿ ಅಂತ ಅವರು ಅಂದ್ಕೊಂಡಿರಲಿಲ್ಲ. ಬಟ್ ಈಗ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಈಗ ಕೆಎಸ್ಆರ್ಪಿ ತುಕಡಿಯನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ವಿವಿಧ ಸಂಘಟನೆಗಳಿಂದ ರೇಣುಕಾಸ್ವಾಮಿ ಕೊಲೆ ಖಂಡಿಸಿ ಬೃಹತ್ ಪ್ರತಿಭಟನೆ ಅಂತೆ. ಒಂದು ಕಡೆ ಪ್ರೊಟೆಸ್ಟ್ ಕೂಡ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಯಾವ ಪ್ರತಿಭಟನೆ ಮಾಡಿದರೆ ಏನು ಪ್ರಯೋಜನ? ಹೋಗಿರೋ ಜೀವ ವಾಪಸ್ ಬರುತ್ತಾ? ಕಳ್ಕೊಂಡಿರುವಂತಹ ಹೆಂಡತಿ ಗಂಡ ಸಿಗ್ತಾನ? ಹೊಟ್ಟೆಲಿರೋ ಮಗು ಇನ್ನೂ ಕೂಡ ಅಪ್ಪ ಅಂತ ನೋಡಿಲ್ಲ. ಕಣ್ಬಿಟ್ಟಾಗ ಅಪ್ಪ ಇಲ್ಲಿ ಅಂತ ಹೇಳಿದ್ರೆ ಆಕೆ ಏನು ಹೇಳ್ತಾಳೆ? ವಯಸ್ಸಾಗಿರುವ ತಂದೆ ತಾಯಿಗಳು ಈ ವಯಸ್ಸಿನಲ್ಲಿ ಮಗನನ್ನು ಹಿಂಗೆ ಕಳ್ಕೊಂಡು ಅವರೇ ಆತನಿಗೆ ಮಣ್ಣು ಮಾಡಬೇಕಾದಂತಹ ಪರಿಸ್ಥಿತಿ ಬಂದಾಗ ಅವರ ಕರುಳು ಯಾವ ರೀತಿಯಾಗಿ ಹಿಂಡಿರುತ್ತೆ? ತುಂಬು ಗರ್ಭಿಣಿ ಹೆಂಡತಿ, ಆಕೆ ಪರಿಸ್ಥಿತಿ ಏನು? ನಿಜಕ್ಕೂ ಘನಘೋರ್. ಇಂತಹ ಕೆಟ್ಟ ಪರಿಸ್ಥಿತಿ ಯಾವ ಶತ್ರುವಿಗೂ ಬೇಡ. ಇದರ ನಡುವೆ ಮಗದೊಂದು ಕಡೆ ಇಡೀ ರಾತ್ರಿಯನ್ನು ಆ ಗ್ಯಾಂಗ್ ಏನಿದೆ, ಕಿಲ್ಲರ್ ಗ್ಯಾಂಗ್ ಕಳೆದಿದೆ ಇಡೀ ರಾತ್ರಿಯನ್ನು. ರಾತ್ರಿ ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ಮಲಗಿದರೆ ಮಧ್ಯೆ ಎಚ್ಚರಾಗಿದೆಯಂತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ. ರಾಘು, ಸಾಮಾನ್ಯ ಕಸ್ಟಡಿಗೆ ತಗೊಂಡಾಗ ಮೊದಲನೇ ರಾತ್ರಿ ಅವತ್ತು ಜೈಲಿನಲ್ಲಿ ದಿನ ಹೇಗಿತ್ತು ಅಂತ ನಾವು ಕುತೂಹಲ ಇರುತ್ತೆ ಫ್ಯಾನ್ಸ್ಗಳಿಗೆ. ಹೇಗೆ ಕಳೆದ್ರಪ್ಪ ನಮ್ಮ ಬಾಸು, ನಮ್ಮ ಅಣ್ಣ ಅಂತ. ಹೇಗಿತ್ತು ಕಳೆದ ರಾತ್ರಿ? ಏನೋ ಮಧ್ಯದಲ್ಲಿ ಎಚ್ಚರಗೊಂಡ್ರಂತೆ. ಊಟ ಎಲ್ಲ ಸರಿಯಾಗಿ ಮಾಡಿದ್ರ ಇಡೀ ಟೀಮು? ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ಊಟವನ್ನ ಹೊರಭಾಗದಿಂದ ಪೊಲೀಸರು ನಿನ್ನೆ ರಾತ್ರಿ ತರಿಸ್ಕೊಡುವಂತ ಕೆಲಸವನ್ನ ಮಾಡಿದ್ರು. ವಿಶೇಷವಾದಂತ ದೊನ್ನೆ ಬಿರಿಯಾನಿನೇ ತರಿಸ್ಕೊಡುವಂತ ಕೆಲಸಗಳಾಗಿದೆ. 11 ಜನ ಆರೋಪಿಗಳೇನಿದ್ರು ಆರೋಪಿಗಳಿಗೂ ಕೂಡ ಎಲ್ಲೋ ಒಂದ್ ಕಡೆ ಚಿಕನ್ ಬಿರಿಯಾನಿ ಆತಿಥ್ಯವನ್ನ ನೀಡಿದ್ದಾರೆ ನಿನ್ನೆ ಪೊಲೀಸ್ ಇಲಾಖೆಯವರು. ಪ್ರಮುಖವಾಗಿ ಮೊದಲನೇ ದಿನ ಆಗಿರುವಂಥ ಕಾರಣಕ್ಕಾಗಿ ನಿನ್ನೆಯ ಕೋರ್ಟ್ನಲ್ಲಿ ಒಂದಷ್ಟು ಭಾವುಕರಾಗುವಂಥ ಕೆಲಸಗಳನ್ನು ಮಾಡಿದ್ರು. ಕಣ್ಣೀರು ಹಾಕುವಂಥ ಕೆಲಸವನ್ನು ದರ್ಶನ್ ಅಂಡ್ ಟೀಮ್ ಮಾಡಿತ್ತು. ಅದಾದ ಬಳಿಕ ನಿನ್ನೆ ರಾತ್ರಿ ಕೂಡ ಅದೇ ರೀತಿಯಾದಂಥ ಚಿಂತಾಕ್ರಾಂತರಾಗಿದ್ದಾರೆ. ನಿದ್ದೆ ಮಾಡಿಲ್ಲ. ಹೊರಭಾಗದಿಂದ ಟ್ಯಾಬ್ಲೆಟ್ಗಳನ್ನು ಕೂಡ ತರಿಸ್ಕೊಂಡಿದ್ದಾರೆ. ಅಂದರೆ ಮೈಕೈ ನೋವು ಇದೆ, ಜ್ವರ ಇದೆ ಅನ್ನುವಂಥ ಕಾರಣಕ್ಕಾಗಿ ಹೊರಭಾಗದಿಂದ ಡೋಲೋ 650 ಟ್ಯಾಬ್ಲೆಟನ್ನು ತರಿಸ್ಕೊಂಡು ಕೂಡ ತಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಅದ್ರ ಜೊತೆಗೆ ಮೊದಲನೇ ದಿನ ಆದಂಥ ಕಾರಣಕ್ಕಾಗಿ ಒಂದಷ್ಟು ಚಿಂತೆ ಇತ್ತು. ಯಾಕಂದರೆ ಆಗಿರುವಂತಹ ಘಟನೆ ಏನಿದೆ ನಿಜಕ್ಕೂ ಕೂಡ ಇಡೀ ರಾಜ್ಯ ಒಂದ್ ಕಡೆ ಬೆಚ್ಚಿ ಬೀಳುವಂತದ್ದಾದರೆ ಅವರ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ನೋವನ್ನು ಅನುಭವಿಸ್ತಾ ಇರುವಂಥದ್ದು. ಈ ಎಲ್ಲಾ ಅಂಶಗಳನ್ನ ಅವ್ರಿಗೂ ಕೂಡ ಗೊತ್ತಿರುವಂತ ಕಾರಣಕ್ಕಾಗಿ ಘಟನೆಯ ಬಗ್ಗೆ ಒಂದಷ್ಟು ಚಿಂತೆಯನ್ನ ಮಾಡಿರೋದಂತೂ ಸತ್ಯ. ಅದೇ ಕಾರಣಕ್ಕಾಗಿ 2-3 ಬಾರಿ ನಿದ್ದೆಯಿಂದ ಎದ್ದು ಕೂತ್ಕೊಳ್ಳುವಂಥದ್ದು, ಜೊತೆಗೆ ನೀರನ್ನ ಕುಡಿಯುವಂಥದ್ದು, ಪದೇ ನೀರನ್ನ ಕುಡಿಯುವಂಥದ್ದು, ಈ ರೀತಿಯಾದಂಥ ಒಂದಷ್ಟು ಆಕ್ಟಿವಿಟಿಗಳು ರಾತ್ರಿ ಆಗಿದೆ ಅಂತೇಳಿ ಒಂದಷ್ಟು ಮೂಲಗಳ ಮಾಹಿತಿ ಸಿಗ್ತಾ ಇರುವಂಥದ್ದು. ಮೊದಲನೇ ದಿನ ಈ ರೀತಿಯಾದಂಥ ಸಾಮಾನ್ಯವಾಗಿ ಯಾರೇ ಆದರೂ ವಿಚಾರಣೆ ಸಂದರ್ಭಗಳಲ್ಲಿ ಬಂದಂಥ ಸೆಲೆಬ್ರಿಟೀಸ್ ಇರ್ಬೋದು ಅಥವಾ ಯಾರೇ ಇರ್ಬೋದು, ಈ ರೀತಿಯಾದಂಥ ಒಂದಷ್ಟು ಚಟುವಟಿಕೆಗಳು ಆಗುತ್ತೆ. ಆದರೆ ಇವ್ರ ವಿಚಾರದಲ್ಲೂ ಕೂಡ ಅದು ಆಗಿದೆ. ಜೊತೆಗೆ ದೊಡ್ಡ ಮಟ್ಟದಲ್ಲಿ ಇದ್ದಂಥ ಕಾರಣಕ್ಕಾಗಿ ಒಂದಷ್ಟು ಚಿಂತೆ ಅಂತೂ ಇಡೀ ತಂಡಕ್ಕೆ ಆಗಿರುವಂಥದ್ದು. ಅದೇ ಕಾರಣಕ್ಕಾಗಿ 2-3 ಬಾರಿ ಪದೇ ಎದ್ದೇಳುವಂಥದ್ದು, 2-3 ಬಾರಿ ನೀರನ್ನು ಕುಡಿಯುವಂಥದ್ದು, ಈ ರೀತಿಯಾದಂಥ ಕೆಲಸಗಳನ್ನು ರಾತ್ರಿ ಡಿ ಅಂಡ್ ಗ್ಯಾಂಗ್ ಕೂಡ ಮಾಡಿದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಡೀಟೇಲ್ಸ್ಗೆ. ಇವತ್ತು ಸ್ಪಾಟ್ ಮಹಾಜರು ಆಗುತ್ತೆ. ನಿನ್ನೆಯ ದಿನ ಹೇಗಿತ್ತು ಜೈಲಿನಲ್ಲಿ, ಪೊಲೀಸ್ ಕಸ್ಟಡಿಯಲ್ಲಿ ಅನ್ನುವಂಥದ್ದನ್ನು ಕೂಡ ನಮ್ಮ ಪ್ರತಿನಿಧಿ ರಾಘು ಡೀಟೇಲ್ಸನ್ನು ಕೊಡ್ತಾ ಇದ್ರು. ಚಿತ್ರದುರ್ಗಕ್ಕೂ ಕೂಡ ಸ್ಪಾಟ್ ಮಹಾಜರಿಗೆ ಇವತ್ತೆಲ್ಲ ನಾಳೆ ಕರೆದುಕೊಂಡು ಹೋಗ್ತಾರೆ. ಅದರ ನಡುವೆ ಇಡೀ ಟೀಮ್ ಹೇಗೆ ಕಾಲ ಕಳೆದಿದೆಯಪ್ಪ ಅಂದರೆ ಚೆನ್ನಾಗಿ ದೊನ್ನೆ ಬಿರಿಯಾನಿ ತಿಂದ್ರಂತೆ ಹೊರಗೆ ತರಿಸ್ಕೊಂಡು. ಮೈಕೈ ನೋವಾಗಿತ್ತಂತೆ, ಟ್ಯಾಬ್ಲೆಟ್ ಕೂಡ ತರಿಸ್ಕೊಂಡು ತಿಂದಿದ್ದಾರೆ ಅನ್ನೋ ಮಾಹಿತಿ. ನಿದ್ರೆ ಹೆಂಗೆ ಬರುತ್ತೆ? ನೆಲ ಏನು ಕೊಟ್ಟಿರಲ್ಲ, ಸ್ವಲ್ಪ ಟ್ರೀಟ್ಮೆಂಟ್ ಚೆನ್ನಾಗೇ ಇರುತ್ತೆ. ತೀರಾ ಆ ಥರಾಗೆ ಇನ್ನೂ ನಡೆಸ್ಕೊಂಡಿರಲ್ಲ ಆರೋಪಿಗಳಿಗೆ. ಅದರ ನಡುವೆಯೂ ಕೂಡ ನಿದ್ರೆ ಏನೋ ಬರ್ತಿರ್ಲಿಲ್ವಂತೆ. ಆಗಾಗ ಎಚ್ಚರಾಗಿ ಕೂರ್ತಿದ್ರಂತೆ. ಗೊತ್ತಿಲ್ಲ ಮಾಡಿದಂತಹ ಪಾಪ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ರೀತಿಯ ಸಂಕಷ್ಟವನ್ನು ತಂದೊಡ್ಡುತ್ತೆ ಅಂತ. ಅನ್ಯಾಯವಾಗಿ ಒಂದು ಜೀವ ಹೋಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರೇ ನನ್ನ ಆರಾಧ್ಯ ದೈವ. ಪ್ರತಿ ಹುಟ್ಟುಹಬ್ಬಕ್ಕೂ ನಾನು ನನ್ನ ಹುಟ್ಟುಹಬ್ಬ ಆಚರಿಸ್ಕೊಳ್ತೀನೋ ಇಲ್ವೋ ಗೊತ್ತಿಲ್ಲ, ನಮ್ಮ ಬಾಸ್ ಹುಟ್ಟುಹಬ್ಬ ಆಚರಿಸ್ಕೊಳ್ತೀವಿ, ಪ್ರತಿದಿನ ಅವ್ರ ಸ್ಟೇಟಸ್ ಹಾಕೊಳ್ತೀವಿ, ಪ್ರತಿದಿನ ಅವ್ರ ಸುದ್ದಿಯನ್ನು ನೋಡ್ತೀವಿ, ಏನೇ ಇದ್ರೂ ಅವ್ರ ಪರವಾಗಿ ನಿಂತ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದ ಅಭಿಮಾನಿಗಳಲ್ಲಿ ಒಬ್ಬ ಅಭಿಮಾನಿ ಅನ್ಯಾಯವಾಗಿ ಅವ್ರ ಕೈಯಿಂದಲೇ ಅಂದರೆ ಅವರ ಟೀಮೋ ಅವರೋ, ನಾಳೆ ದಿನ ಸಾಬೀತಾಗುತ್ತೆ ಅದು, ಜೀವವನ್ನು ಕಳ್ಕೊಂಡಿರೋದು
ದುರದೃಷ್ಟಕರ ನಿಜಕ್ಕೂ. ಠಾಣೆಯ ಮುಂದೆ KSRP ತುಕಡಿಯನ್ನು ಕೂಡ ಒಂದು ಕಡೆ ನಿಯೋಜನೆ ಮಾಡಿದ್ದಾರೆ. ಮಗದೊಂದು ಕಡೆ ಇವತ್ತಿನ ಬೆಳವಣಿಗೆಯಲ್ಲಿ ಪ್ರಮುಖವಾಗಿ ಗುರುತಿಸ್ಕೊಳ್ಳೋದು ಸ್ಪಾಟ್ ಮಹಜರು. ಈಗ ಎಲ್ಲಿಂದ ಕರ್ಕೊಬಂದ್ರು, ಯಾವ ಕಾರಲ್ಲಿ ಕರ್ಕೊಬಂದ್ರು, ಯಾವ್ದ್ರಲ್ಲಿ ಹೊಡೆದ್ರಿ, ಕಬ್ಬಿಣದ ಸಲಾಕೆಗಳು, ರೀಪೀಸು, ಮರದ ರೀಪೀಸು ಅಂದರೆ ದೊಣ್ಣೆ ಅಂತ ಕರಿತೀವಲ್ಲ ಅದು, ಕಾಲಲ್ಲಿ ಒದ್ದಿರೋದು, ಬಟ್ಟೆ ಶೆಣದಂಗೆ ಆತನನ್ನ ಗೋಡೆಗೆ ಒಡೆದಿರೋದು. ಛೆ,